ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ನಾನೀಗ ಡ್ಯೂಟಿ ಮುಗಿಸಿ ಉಡುಪಿ ಉತ್ಸವಕ್ಕೆ ಹೋಗ್ತಿದ್ದೇನೆ. ಇವಾಗ ಇಲ್ಲಿ ಉದ್ಯೋಗದಲ್ಲಿದ್ದೇನೆ. ನಾವೀಗ ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ ಆಗುತ್ತೆ. ಸೀದಾ ಉತ್ಸವಕ್ಕೆ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಫ್ರೆಂಡ್ಸ್. ಬನ್ನಿ ಹೋಗುವ. ಅದರ ಮೇಲೆ ಹೋಗ್ಲಿಕ್ಕಿಲ್ವ ಅಂತ ಮಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆಲ್ಲ ಸಖತ್ತುಂಟಲ್ಲ ಮಾರೆ. ಇವ ನೋಡಿ ಕಟ್ ಮಾಡ್ತಾನೆ ಈಗ. ಅವ ಈಗ ಇದನ್ನು ಕಟ್ ಮಾಡ್ತಾನಂತ ಮ ಎಲ್ಲಿ ನೋಡಿದ್ರೆ ಫೋಟೋ ತೆಗೆದಿದ್ದಾರೆ. ಫ್ರೆಂಡ್ಸ್, ನಂಗೆ ಎಂಥ ಹಂಪು. ನನಗೆ ಅಲ್ಲಿಂದ ಬರುವಾಗಲೇ ಸುಸ್ತಾಯಿತು ಮಾರೆ, ಅಲ್ಲಿ ಟ್ರಾಫಿಕಲ್ಲಿ. ಇದು ನೋಡಿ ಮರ್ಮೇಡ್ ಶೋ. ಎಂಥ ಜನ ಇದ್ದಾರೆ ಮಾರೆ. ಒಳ್ಳೊಳ್ಳೆ ತಿಂಡಿ ಎಲ್ಲ ಉಂಟು ಮಾರೆ. ಇದೆಲ್ಲ ಫ್ರೈ ಮಾಡಿ ತಿನ್ಲಿಕ್ಕೆ ಅದು ಬೇಡ ಫ್ರೆಂಡ್ಸ್. ಎಲ್ಲ ಚಾಕ್ಲೇಟ್ಸ್ ಎಲ್ಲ ಇದು ಎಲ್ಲ 20 ರೂಪಾಯಿ. ಇಲ್ಲೆಲ್ಲ ಗೇಮ್ಸ್ ಇದುಂಟು ಫ್ರೆಂಡ್ಸ್. ಬಾಲ್ ಬಿಸಾಡಲಿಕ್ಕೆ ಎಂತ ಸಿಗ್ತದೆ ಗೊತ್ತಿಲ್ಲ, ಬಿಸಿಡಿದ್ರೆ ಬಾಲ್ ಸಿಗ್ತದ ಅಂತ. ನಿಜ, ಫಾಲ್ಸಲ್ಲಿ ಬಂದಾಗೆ ಒಳ್ಳೆ ಗಾಳಿ ಸಹ ಬರ್ತಾ ಉಂಟು. ನೀರಿದ್ದು ಕೂಲಾಗಿ ಗಾಳಿ ಬರ್ತಾ ಉಂಟು. ಇದರಲ್ಲಿ ಅಂತ ಹೋಗ್ಲಿಕ್ಕೆ ಉಂಟು ಹೇಗೆ. ಇಲ್ಲಂತೆ ಆಂಟಿಕ್ ಪೀಸ್ ಹೇಗೆ ಸಕ್ಕತ್ತುಂಟು ಮಾರೆ. ಸೈಕಲ್ ಅಲ್ಲ, ಸಾರಿ, ಬೈಕ್. ಆಂಟಿಕ್ ಪೀಸ್ ಅಂತ ಸೌಂಡೇ ಬರ್ತಿಲ್ಲ ಮಾರೆ. ಇದು ಕಾರ್ ನೋಡಿ. ಫ್ರೆಂಡ್ಸ್, ಇಲ್ಲಿ ಎಂಥ ಕ್ಯಾಶ್ ಹೋಗಿ ಬಂದೆ ಮಾರೆ. ಭಯ ಆಗ್ತುಂಟು ನಿಜ ನಿಜ ಮಾರೆ. ಸತ್ತೋದವರೆಲ್ಲ ಕಾರ್ ಮಗರು ಅವೊಬ್ಬ ಬಂದವ. ಅದೆಂತ ಭಯ ಆಗಲಿಲ್ಲ. ಹೋಗ
ಲೈಟ್ ಹಾಕೊಂಡೇ ಬರ್ತಿದೆ. ಇಲ್ಲೊಂದು ಕೆಂಡ ಥರ ಇಟ್ಟಿದ್ದಾರೆ. ಹಾಂ ಕಾರ್ ಮದ್ದೆಲ್ಲ ಅದೆಂತ ಸೌಂಡ್ ಮಾರ್ರೆ, ಕಾರ್ ಮದ್ದು ಸ್ಕ್ಯಾರಿ ಹೌಸ್ ಅಂತ ಮಾರ್ರೆ, ಕಾರ್ ಮದ್ದು ಎಂತ ಒಳ್ಳೇನಿರಲಿಲ್ಲ. ಇದು ನೋಡಿ ಫ್ರೆಂಡ್ಸ್, ಸಕ್ಕದುಂಟಲ್ಲ ಇದು ಕ್ಯಾಪ್ಸಿಕಮ್, ಇದು ಮ್ಯಾಂಗೋ. ಇದು ಎರ್ಮಲ್ ಜಾತ್ರೆಯಲ್ಲಿ ನೋಡಿದಲ್ಲ ಅಂತ 100 ರೂಪಾಯಿಗೆ 2, ಅದೇ ಸೇಮ್ ಅದು. ಇದು ಸಣ್ಣದ ಅಂತ, ಇದು ಸಣ್ಣ 100 ರೂಪಾಯಿಗೆ 2 ಅಂತ. ಬಿದ್ದರೆ ಮಾತ್ರ ಹೋದ್ರು ಮಾರ. ನಾನು ಹೊರಟಿದ್ದೇನೆ. ಸತ್ಯಯುಗದಲ್ಲಿ ಎಲ್ಲರೂ ಈಗ ದೇವಿ ದೇವತೆಗಳಾಗಿದ್ದರು. ಈಗ ಕಲ್ಲಿನ ಮೂರ್ತಿ ಉಂಟು ಎಲ್ಲ ಕಡೆ. ಭಾರತ ದೇಶದಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳಿದ್ರಲ್ಲ, ಯಾರು ಅವರು ಎಲ್ಲಿದ್ದರು? ಸತ್ಯಯುಗದಿಂದ ದೇವಿ ದೇವತೆಗಳನ್ನೇ ಇಲ್ಲಿ ನಾವು ಮೂರ್ತಿ ಪೂಜೆ ಮಾಡ್ತಾ ಇದ್ದೇವೆ. ನೋಡಿ ಎಲ್ಲಿ ರಾಮೇಶ್ವರಕ್ಕೆ ಹೋಗಿದ್ದೆ, ನಾನು ಹೋಗಿದ್ದೇನೆ. ಅಲ್ಲಿ ಸಣ್ಣ ಒಂದು ಶಿವಲಿಂಗದಲ್ಲಿ ನಾವು ಕೂತ್ಕೊಂಡಿದ್ದಾನೆ ರಾಮೇಶ್ವರದಲ್ಲಿ, ದೊಡ್ಡ ದೇವಸ್ಥಾನ. ಇಲ್ಲಿ ಯೇಸು ಕ್ರಿಸ್ತ ಏನು ಹೇಳ್ತಾನೆ, ಗಾಡ್ ಇಸ್ ಲೈಟ್ ಹೀಗೆ ಹೇಳಿದ್ದಾನೆ. ಕ್ಯಾಂಡ್ ಹಚ್ತಾರೆ ಹೌದಾ? ನೋಡಿ ಎಲ್ಲ ಧರ್ಮದಲ್ಲಿ ಹೇಗೆ ಅಂತ ನಾನು ಮೇಲೆ ಜಗಳ ಆಡ್ತೇವೆ ನಾವು. ಆ್ಯಕ್ಚುಲಿ ದೇವರಂತ ಗೊತ್ತಾನೆ. ಇಲ್ಲಿ ನೋಡಿ ವಿಕ್ರಮಾದಿತ್ಯನ ಫಸ್ಟ್ ಇದು ಅಲ್ವಾ ರಾಜ, ಅವನು ದ್ವಾಪರದಲ್ಲಿ ಸ್ಟಾರ್ಟಿಂಗ್ ರಾಜ ಅವನು ನೋಡಿ ಶಿವಲಿಂಗಕ್ಕೆ ಹೇಳ್ತಾರೆ ಆಯ್ತಲ್ಲ. ಇಲ್ಲಿ ಐಸ್ಲಿಂಗ ಉಂಟಲ್ಲ ಅದರಲ್ಲಿ ಅಮರ್ನಾಥದಲ್ಲಿ ಐಸ್ಲಿಂಗ ಸಂಜೆ ಹೊತ್ತು ತಪಾಸ್ ಮಾಡ್ತಾ ಇದ್ದಾರೆ. ಸಿಕ್ಕರೆ ಏನು ಹೇಳ್ತಾರೆ, ಅದರ ಎಲ್ಲರೂ ಹೇಳ್ತಾರೆ ಅದ್ರ ಜಗಳ ಏನು ಮಾಡ್ತಾರೆ, ನಾನು ಮುಸ್ಲಿಂ, ನಾನು ಹಿಂದೂ, ನಾನು ಕ್ರಿಶ್ಚಿಯನ್ ಅಂತ ಜಗಳ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮದು ಆದಿ ಸನಾತನ ದೇವಿ ದೇವರ ಧರ್ಮ ಒಂದೇ ಆಯಿತು. ತ್ರೇತ ದ್ವಾಪರ ಕಲಿಯುಗ ಗೊತ್ತಾಯ್ತಾ? ಸತ್ಯಯುಗ ಚಿನ್ನದೀಗ ಸ್ವರ್ಗ ಹೆವನ್ ಹೇಳ್ತಾರೆ. ತ್ರೇತ ಈಗ ಏನು ಹೇಳ್ತಾರೆ, ಅರ್ಧ ಸ್ವರ್ಗ ಸದನ ರಾಮನ ಜನ್ಮ. ದ್ವಾಪರಕ್ಕೆ ಬರುವಾಗ ಎಲ್ಲ ಆತ್ಮನನ್ನು ಮರೆತುಬಿಟ್ರು, ದೇವರನ್ನು ಮರೆತುಬಿಟ್ರು, ನೆನಪಿಲ್ಲ. ಸತ್ಯಯುಗದಿಂದ ದೇವಿ ದೇವತೆಗಳ ದೇವಸ್ಥಾನವನ್ನು ಮಾಡಿ ಬೇಡಿಕೆ ಮಾಡಿದ್ರು, ಅವರೇ ದೇವರು ಹೇಳಿ. ಇಲ್ಲ ಎಲ್ಲಿ ದ್ವಾಪರದಲ್ಲಿ ಅಲ್ಲಿ 5 ವಿಕಾರ ಇತ್ತು, ನಾಮಕರಣ ಮೊಹಮ್ಮದ್ ನಸರ. ಇಲ್ಲಿ ಯಾವುದೇ ವಿಕಾರ ಇಲ್ಲ, ಒಬ್ಬರಿಗೆ ದಿವ್ಯತೆಯಲ್ಲೇ ಬರುವುದಿಲ್ಲ. ಅಲ್ಲಿ ಕಲಿಯುಗಕ್ಕೆ ಹೋಗುವ ಏನಾಯ್ತಂದರೆ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಮೋಸ, ವಂಚನೆ, ಅಣ್ಣ ತಮ್ಮ, ತಾಯಿ ಮಗ, ಗಂಡ ಹೆಂಡತಿ ಅವರು ಅಂಥ ಪರಿಸ್ಥಿತಿ ಕಲಿಯುವುದು ಎಂಬುದು ಅಲ್ಲಿ. ಇನ್ನು ಹೆಚ್ಚು ಸಮಯ ಇಲ್ಲ, ನಾವೆಲ್ಲ ಹೋಗುವವರು. ಇಲ್ಲಿ ನೋಡಿ ಇದು ಒಂದು ಉಂಟಲ್ಲ ಇಲ್ಲಿ ಬಾಳಮಾಂತದ, ಇದನ್ನು ನಾವು ಸಂಗಮ ಈಗ ಹೇಳ್ತಾರೆ. ಇಲ್ಲಿಯೇ ಪರಮಾತ್ಮ ಅವರಲ್ಲಿ ಪ್ರವೇಶ ಆಗಿದೆ, ಪರಕಾಯ ಪ್ರವೇಶ ಆಗಿ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಶುದ್ಧ ಒದಗಿದಾಗ್ತಾರೆ. ಈ ಜ್ಞಾನವನ್ನು ತಗೊಂಡು ಯಾರು ಪರಿವರ್ತನೆಯಾಗಿ ಶುದ್ಧ ಆಗ್ತಾರೆ, ಸತ್ಯವಿದ್ದು ಆಗ್ತಾರೆ. ಅದರ್ವೈಸ್ ಕಲಿಯುಗಕ್ಕೆ
ಕೋಲು ಅದು ಇದೆಲ್ಲ ಮಾಡ್ತಾರೆ ಅವ್ರು ಇಲ್ಲಿ ಬರ್ತಾರೆ. ಅದು ಇಷ್ಟು ತೋರಿಸಿದೆಲ್ಲ ಅಲ್ಲಿ ದೊಡ್ಡ ಮುಳ್ಳು 100 years ಅದು 12 ದಿವಸ ಈಗ ಅಂದರೆ ಕಲಿಯುಗದಿಂದ ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಇರುವಂತ ಅಂಶ ಉಂಟಲ್ಲ ಅದು ಸಂಗಮ ಯುಗ ಹೇಳುದಕ್ಕೆ. ಅದು ಮತ್ತೆ ಇದು ಸಂಗಮ ಯುಗ ಹೇಳುದಿಲ್ಲ ನಾವು ಬೇರೆ ಇದು ಅದು ಅಲ್ಲಿ ನಿಂತಿದೆಲ್ಲ ದೊಡ್ಡ ಇದು ಮುಳ್ಳು ಒಂದು ಅಂದ್ರೆ ಇನ್ನು ಇಷ್ಟೇ ಉಂಟು ಅಂತ. ಅದು ಇಲ್ಲಿಗೆ ಬಂದರೆ ಸೆಂಟ್ರಿಗೆ ಸತ್ಯಯುಗ ಸತ್ಯಯುಗ ಕಲಿಯುಗ ನಾಶ ಆಗುತ್ತೆ ಏನು ಇದರ ಈಗ 80 ಚಿಲ್ಲರೆ 89 ವರ್ಷ ಆಯ್ತು. 1936 ಅಲ್ಲಿ ನಮ್ಮ ಶಿವಾನಿ ಬೇನ್ ಹೇಳ್ತಾರೆ 2036 ಅಲ್ಲಿ ಇದೆರಡು ಪುಸ್ತಕ ಕೊಟ್ಟರು ಮಾರೆ ಅಲ್ಲಿ ಫ್ರೀಗೆ ಎಂಟ್ರಿ ಅದು ಒಳ್ಳೆ ಹೇಳಿದ್ರು ಮಾತ್ರ. ನೋಡಿದ್ರಲ್ಲ ನೀವು ವಾಯ್ಸ್ ಕೇಳಿಸ್ತಿತ್ತಿಲ್ಲ ಗೊತ್ತಿಲ್ಲ, ಆದರೆ ಒಳ್ಳೆ ಹೇಳಿದ್ರು ಮಾತ್ರ ಫ್ರೀ ಎಂಟ್ರಿ. ಒಮ್ಮೆ ಹೋಗಿ ಫ್ರೆಂಡ್ಸ್, ಇಲ್ಲಿ ಉಡುಪಿ ಉತ್ಸವಕ್ಕೆ ಬಂದರೆ ಅಲ್ಲಿಗೊಂದು ತಪ್ಪದೆ ಹೋಗಿ, ಒಳ್ಳೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಇದು ನನಗೆ ಫ್ರೀಯಾಗಿ ಕೊಟ್ಟರು. ಈ ಪುಸ್ತಕಕ್ಕೆಲ್ಲ 15-20 ರೂಪಾಯಿ ಉಂಟಂತೆ. ಅವರು ಬೇಡ ತಗೋ ಅಂತ ಹೇಳಿದ್ರು, ಹಣ ಕೊಡ್ತೇನೆ ಅಂದರೆ ಬೇಡ ಅಂತ ಹೇಳಿದ್ರು. ಅದಕ್ಕೆ ಮತ್ತೇನು ಮಾಡೋದು, ತಗೊಂಬಂದೆ ಫ್ರೆಂಡ್ಸ್. ಇವಾಗ ಹೊರಡಿದ್ದು ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.